ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಸಾಧಾರಣವಾಗಿ ಪರಿಷ್ಕೃತ ಅಥವಾ ಪ್ರಮಾಣಿತ ಬಿತ್ತನೆ ಬೀಜವನ್ನು ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅದರ ಮೊಳಕೆಯೊಡೆಯುವ ಪ್ರಮಾಣ, ಪರಿಶುದ್ಧತೆಗಳನ್ನು ಕಂಡುಹಿಡಿದು ಅವು ಬಿತ್ತನೆಗೆ ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ತಿಳಿದ ನಂತರ ರೈತರಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಹೀಗಿದ್ದರೂ ಅದೆಷ್ಟೋ ಸಲ ಮೊಳಕೆಯೊಡೆಯುವಿಕೆ ಕಡಿಮೆಯಾಗಲು ಅನೇಕ ಕಾರಣಗಳಿವೆ. ಈ ಕಾರಣಗಳನ್ನು ತಿಳಿದುಕೊಂಡು ಸೂಕ್ತ ರೀತಿಯಲ್ಲಿ ಬಿತ್ತನೆ ಕೈಗೊಂಡರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಮಂಗಳೂರು ತಾಲೂಕು ನೀರ್ಮಾರ್ಗ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ಸುಶೀಲಮ್ಮ ಪೂಜಾರಿಯವರು 3 ಎಕರೆ ಜಮೀನನ್ನು ಹೊಂದಿದ್ದು ಅದರಲ್ಲಿ ಭತ್ತ ಅಲ್ಲದೆ ಪಡುವಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿಯಂತಹ ತರಕಾರಿ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಬಸಳೆ ಸೊಪ್ಪನ್ನು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಯುತ್ತಿರುವ ಇವರು ಶಿಫಾರಿತ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಭೂಮಿ ಸಿದ್ಧತೆ ಮಾಡಿಕೊಂಡು ಬಳ್ಳಿ ನೆಟ್ಟಿದ್ದಾರೆ. ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಇವರು ಗುಣಮಟ್ಟದ ಬಸಳೆ ಸೊಪ್ಪನ್ನು ಬೆಳೆಯುತ್ತಿದ್ದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಪ್ರಮುಖ ಬೆಳೆಗಳ ಜೊತೆಗೆ ಈ ರೀತಿ ರೈತರು ನಿರಂತರವಾಗಿ ಆದಾಯ ತಂದುಕೊಡುವ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆದುಕೊಂಡರೆ ಲಾಭ ಗಳಿಸಿಕೊಳ್ಳಬಹುದು ಎನ್ನುತ್ತಾರೆ ಸುಶೀಲಮ್ಮ ಅವರು. ಬಸಳೆ ಸಾಲು ಮೊದಲು ಅದನ್ನು ಸಾಲು ತೆಗೆಯಬೇಕು. ಅದರಲ್ಲಿ ಇದನ್ನು ನೆಡುವುದು, ನೆಟ್ಟು ಅದರ ಮೇಲೆ ಗೊಬ್ಬರ ಹಾಕಿ, ನಮ್ಮ ಮನೆ ಗೊಬ್ಬರವೇ ಹಾಕಿ ಅದರ ಮಣ್ಣನ್ನು ಮುಟ್ಟ ಮಾಡಬೇಕು. ತುಂಬ ಎತ್ತರ ಈಗ ಇದ್ದಷ್ಟು ಎತ್ತರ ಮಾಡಲಿಕ್ಕಿಲ್ಲ, ಸ್ವಲ್ಪ ಮಾಡುವುದು. ಅದರ ನಂತರ ಒಂದು ತಿಂಗಳು ಹೋದ ಮೇಲೆ ಅದಕ್ಕೆ ಇನ್ನೊಂದು ಸರಿ ತಿಪ್ಪೆ ಗೊಬ್ಬರ ಅದನ್ನು ಹಾಕಿ ಮತ್ತೆ ಅದನ್ನು ಪುನಃ ಒಂದು ಸಲ ಮುಟ್ಟ ಮಾಡಬೇಕು, ಎತ್ತರ ಮಾಡಬೇಕು. ಎತ್ತರ ಮಾಡಿದರೆ ಮತ್ತೆ ನಾವು ಈಟ ಹಾಕೋದಿಲ್ಲ ಅಂತೆಲ್ಲ, ಇದುಂಟಲ್ಲವ ಈ ನೆಲಕಡಲೆ ಹಿಂಡಿ ಉಂಟಲ್ಲವ, ಅದನ್ನು ನೀರು ಮತ್ತು ಈ ಸೆಗಣಿ ಅದು ಬೆರೆಸಿ ಅದನ್ನು ನೀರು ಮಾಡಿ ಅದಕ್ಕೆ ಸ್ವಲ್ಪ 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 ಹಾಕಿಕೊಂಡು ಹೋಗ್ತೀವಿ. ಇದು ಪುಷ್ಟಿಯಾಗಿ ಬೆಳೆಯುತ್ತದೆ ಬಸಳೆ. ನಾವು ನೆಡುವಾಗಲೇ ಅದಕ್ಕೆ ಕಂಬ ಊರಿ ಆ ಕಂಬಕ್ಕೆ ಅದನ್ನು ಕಟ್ಟಬೇಕು. ಅದನ್ನು ಕಟ್ಟಿ ಅದರ ಕಟ್ಟಿ ಮೇಲಕ್ಕೆ ಬಿಟ್ಟರೆ ಅದು ಮೇಲೆ ಹೋಗಿ ಆಚೆ ಬದಿಗೆ ಇದು ಆಗುತ್ತದೆ. ಅದರ ನಂತರ ನಾವು ನೆಟ್ಟು 1-2 ತಿಂಗಳು, ಮಳೆಗಾಲದಲ್ಲಿ 2-2.5 ತಿಂಗಳಾಗುತ್ತದೆ ಅದನ್ನು ಕೊಯ್ಯಲಿಕ್ಕೆ ಬರುವಾಗ. ಒಂದು ಸಾಲಿನದ್ದು ಒಂದು ದಿವಸ ಕೊಯ್ತಾರೆ, 8 ದಿವಸ ಹೋಗ್ತದೆ ಪುನಃ ಕೊಯ್ಯುವಾಗ ಆ ಸಾಲಿನಲ್ಲಿ. ಹೌದು, ಅದನ್ನು ನಾವು ಕೊಯ್ದು ಇಲ್ಲಿ ಇಟ್ಟು ಅದನ್ನು ಕಟ್ಟು ಮಾಡಿ ಒಂದೊಂದು ಕಟ್ಟು ಮಾಡುವುದು. ಅದು ಕಟ್ಟು ಮಾಡಿ ಅದರ ನಂತರ ಒಂದೊಂದು ಕಟ್ಟಿನ ದೊಡ್ಡ ಕಟ್ಟುವುದು. ಅದನ್ನು 30 ಕಟ್ಟು 25 ಕಟ್ಟನ್ನು ಒಂದೇ ಕಟ್ಟು ಮಾಡುವುದು. ಒಂದೇ ಕಟ್ಟು ಮಾಡಿ ಅದನ್ನು ನಾವು ರಿಕ್ಷಾದಲ್ಲಿ ವಾಹನದಲ್ಲಿ ತೆಗೆದುಕೊಂಡು ಮಂಗಳೂರಿಗೆ ಹೋಗೋದು. ಅಲ್ಲಿ ಒಂದೊಂದು ಸಲ ಯಾರಿಗಾದರೂ ಕೊಂಡು ಹೋಗುವವರು 1-2 ಕಟ್ಟು 3 ಕಟ್ಟು ಕೊಂಡು ಹೋಗುತ್ತಾರೆ. ಒಂದೊಂದು ಸಲ 25 ಕಟ್ಟನ್ನು ಒಬ್ಬರೇ ತೆಗೆದುಕೊಂಡು ಅಂಗಡಿಗೆ ಮಾರಲಿಕ್ಕೆ ಕೊಂಡು ಹೋಗುತ್ತಾರೆ. ತರಕಾರಿ ಬೆಳೆಯೋದು ಲಾಭ. ಭತ್ತ ಮಾಡ್ತೇವೆ, ಅದು ನಮಗೆ ಊಟಕ್ಕೆ ಆಗುತ್ತದೆ. ಅದರ ಹುಲ್ಲು ಇದಕ್ಕೆ ದನಕ್ಕೆ ಅದಕ್ಕೆ ಆಗುತ್ತದೆ. ಮತ್ತು ತೋಟ ಉಂಟು, 3 ಸಸಿ ಇದೆ. ಅದರ ಹಾಲು ನಮಗೆ ಮನೆಗೆ ಬೇಕು. ಮತ್ತು ಅದರ ಗೊಬ್ಬರ ಎಲ್ಲ ಈ ತೋಟಕ್ಕೆ, ಗದ್ದೆಗೆ, ತರಕಾರಿಗೆ ಎಲ್ಲ ಹಾಕುತ್ತೇವೆ. ಅದನ್ನು ಎಲ್ಲ ಬೆಳೆ ಇದ್ದರೆ ಅದೊಂದು ದಿವಸ ಇದೊಂದು ದಿವಸ ಎಲ್ಲ ದಿನಾಲು ಕೊಂಡು ಹೋಗಲಿಕ್ಕೆ ಎಲ್ಲ ಸಿಗ್ತದೆ. ಒಂದೇ ಆದರೆ ದಿನಾಲು ಕೊಂಡು ಹೋಗಲಿಕ್ಕೆ ಸಿಗ್ತದೆ.
ನಾವು ಮುಳ್ಳು ಸೌತೆ ಮಾಡಿದರೂ ಸಹ ಅದು 2 ದಿವಸಕ್ಕೊಮ್ಮೆ ತೆಗೆಯುವುದು ಮುಳ್ಳು ಸೌತೆ. ಮತ್ತು ತರಕಾರಿ ದಿನಾಲು ತೆಗೆಯಲಿಕ್ಕೆ ಸಿಗೋದಿಲ್ಲ. ಸಿಗುತ್ತದೆ ತುಂಬ ಇದ್ದರೆ. ಈ ಬಸಳೆ ಒಂದು ಬಗೆ ದಿನಾಲು ಬೇಕಾದರೆ ತುಂಬ ಇದ್ದರೆ ಕೊಯ್ಯಲಿಕ್ಕೆ ಆಗುತ್ತದೆ. ಇದು ತರಕಾರಿ ದಿನಾಲು ನಮಗೆ ಆದಾಯ ಸಿಗ್ತದೆ ಅದರದ್ದು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಮೆಕ್ಕೆಜೋಳ, ತೊಗರಿ, ನೆಲಗಡಲೆ, ಅಲಸಂದೆ ಬೆಳೆ ಬಿತ್ತುವ ಮೊದಲು ಸೊರಗು ರೋಗ ಬಾಧೆ ಇರುವ ಜಮೀನುಗಳಲ್ಲಿ 2 kg ಟ್ರೈಕೋಡರ್ಮಾ ಶಿಲೀಂಧ್ರನಾಶಕವನ್ನು 1 ಟನ್ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಮಣ್ಣಿಗೆ ಬೆರೆಸಿ ನಂತರ ಬಿತ್ತನೆ ಮಾಡಬೇಕು. ಇದೇ ಗೊಬ್ಬರದೊಂದಿಗೆ 2 kg PSB ಮತ್ತು ಮೆಕ್ಕೆಜೋಳದಲ್ಲಿ 2 kg ಅಜಟೋಬ್ಯಾಕ್ಟರ್ ಬೆರೆಸಿ ಬಿತ್ತನೆ ಮಾಡಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.